ನಮಸ್ತೆ ವೀಕ್ಷಕರೇ, ಇಂಡಿಯನ್ ಯೂಟ್ಯೂಬರ್ ರೇಣು ಚಾನೆಲ್ಗೆ ಸ್ವಾಗತ. ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಒತ್ತಿ ಮುಂಬರುವ ವಿಡಿಯೋಗಳನ್ನು ಮುಂಚಿತವಾಗಿ ನೋಡಿ. ನಾನು ಇವತ್ತು ಬ್ರೆಡ್ನಿಂದ ಕ್ವಿಕ್ ಇನ್ಸ್ಟಂಟ್ ಆಗಿ ಬ್ರೆಡ್ ಜಾಮೂನ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಬೇಕಾಗುವ ಸಾಮಗ್ರಿಗಳು: ನಾನು ಇಲ್ಲಿ ಬ್ರೆಡ್ಡನ್ನು 6 ಸ್ಲೈಸ್ ತೊಗೊಂಡಿದ್ದೀನಿ. ಸಕ್ಕರೆ 1 ಕಪ್, ಹಾಲು 1 ಕಪ್, ಕರಿಯಲು ಎಣ್ಣೆ. ಇಲ್ಲಿ ಬ್ರೆಡ್ ಎಡ್ಜಸ್ಸನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಸ್ಲೈಸನ್ನು ಒಂದೊಂದು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಒಂದೊಂದಾಗಿ ಎಲ್ಲವನ್ನು 6 ಸ್ಲೈಸನ್ನು ಈ ರೀತಿಯಾಗಿ ಮಾಡ್ಕೋಬೇಕು. ಈ ರೀತಿ ಶೇಪ್ನಲ್ಲಿ ಕಟ್ ಮಾಡ್ಕೋಬೇಕು. ಈಗ ಇವು ಸ್ಲೈಸನ್ನು ನೀವು ಬಿಸಿನಲ್ಲಿ ಒಣಗಿಸಿ ಪುಡಿ ಮಾಡಿ ಬ್ರೆಡ್ ಕ್ರಮ್ಸನ್ನು ಮಾಡ್ಕೋಬಹುದು. ಈ ಬ್ರೆಡ್ ಪುಡಿಯಿಂದ ನೀವು ಪಕೋಡ ಈ ರೀತಿ ನಾನಾ ರೀತಿಯ ತಿಂಡಿ, ಕರಿಯಲು ತಿಂಡಿಯನ್ನು ಮಾಡ್ಕೋಬೋದು. ಈಗ ಒಂದು ಜಾರನ್ನು ತೆಗೆದುಕೊಂಡು ಈ ಸ್ಲೈಸನ್ನು ಒಂದು ಪುಡಿ ಸ್ಲೈಸ್ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಎಲ್ಲವನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. 6 ಸ್ಲೈಸನ್ನು ಕಟ್ ಮಾಡಿ ಈ ರೀತಿ ಮಾಡಿ ಜಾರ್ನಲ್ಲಿ ಪೌಡರ್ ಮಾಡ್ಕೋಬೇಕು. ಈ ರೀತಿ ತರಿಯಾಗಿ ಪೌಡರ್ ಮಾಡ್ಕೋಬೇಕು. ಈಗ ಒಂದು ಬಾಣಲಿಗೆ 1 ಗ್ಲಾಸಷ್ಟು ನೀರು ಹಾಕಿ 1 ಕಪ್ ಸಕ್ಕರೆಯನ್ನು ಹಾಕಿಕೊಳ್ಬೇಕು. ಚೆನ್ನಾಗಿ ಕಡ್ಡಾಡಬೇಕು. ಈ ರೀತಿ ಒಂದು ಪಾಕ ಬರುವವರೆಗೆ ಚೆನ್ನಾಗಿ ಕಾಡಿಸ್ಬೇಕು. ಈಗ ಒಂದು ರೀತಿಯಲ್ಲಿ ಪಾಕವನ್ನು ಈ ರೀತಿ ಒಂದೆಡೆ ಪಾಕ ಬರುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಪಾಕವನ್ನು ಒಂದೆಡೆ ಪಾಕದಲ್ಲಿ ಮಾಡಿ ಇಟ್ಕೋಬೇಕು. ಈಗ ಒಂದು ಪ್ಲೇಟಿಗೆ ಬ್ರೆಡ್ ಪೌಡರ್ನ ಹಾಕಿಕೊಂಡು ಸ್ವಲ್ಪ ಹಾಲು ಹಾಕ್ತಾ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಬೇಕು. ಜಾಮೂನ್ ಹಿಟ್ಟಿನ ಹದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ನಾದ್ಕೋಬೇಕು. ಈ ರೀತಿ ಚೆನ್ನಾಗಿ ನಾದ್ಕೊಂಡು ಇಟ್ಕೋಬೇಕು. ಈ ರೀತಿ ಹಿಟ್ಟನ್ನು ನಾದ್ಕೋಬೇಕು. ಈಗ ಸಣ್ಣ ಚಿಕ್ಕದಾಗಿ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಈ ರೀತಿ ರೌಂಡ್ ಶೇಪಲ್ಲಿ ಚೆನ್ನಾಗಿ ಮಾಡಿಟ್ಕೋಬೇಕು. ಈ ರೀತಿಯಾಗಿ ಎಲ್ಲವನ್ನು ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿ ಇಟ್ಕೋಬೇಕು. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಮಾಡ್ಕೋಬಹುದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಡಿದ್ದೀನಿ. ಎಲ್ಲವನ್ನು ಈ ರೀತಿ ಮಾಡಿಟ್ಕೊಳ್ಳಿ. ಈ ರೀತಿಯಾಗಿ ಮಾಡ್ಕೋಬೇಕು. ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿಯನ್ನು ಇಟ್ಕೋಬೇಕು. ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಈಗ ಚೆನ್ನಾಗಿ ಕಾಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಎಲ್ಲ ಉಂಡೆಗಳನ್ನು ಹಾಕಿ ಲೋ ಫ್ಲೇಮಲ್ಲಿ ಇವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ ಈಗ ಮಾಡಿಕೊಂಡ ಪಾಕಕ್ಕೆ ಈ ಬ್ರೆಡ್ ಜಾಮೂನುಗಳನ್ನು ಹಾಕ್ಕೋಬೇಕು. ಕರಿದಂಥ ಜಾಮೂನನ್ನು ಹಾಕಿಕೊಳ್ಬೇಕು. ಈಗ 1 ಗಂಟೆವರೆಗೆ ಇದನ್ನು ನೆನೆಯಲು ಬಿಡಬೇಕು. ಈಗ ನೋಡಿ ಡಬಲ್ ಸೈಜಲ್ಲಿ ಜಾಮೂನ್ ಆಗಿ ರೆಡಿಯಾಗಿವೆ. ನೀವು ಕೂಡ ಇದನ್ನು ಫಟಾಫಟ್ ಅಂತ ಮಾಡ್ಕೋಬಹುದು. ಈಗ ನೋಡಿ ವೀಕ್ಷಕರೇ, ಸಾಫ್ಟಾಗಿ ಬ್ರೆಡ್ ಜಾಮೂನನ್ನು ಈ ರೀತಿಯಾಗಿ ಮಾಡ್ಕೋಬಹುದು. ನೀವು ಕ್ವಿಕ್ಕಾಗಿ ಮನೆಯಲ್ಲಿ ಯಾವ ಬೇಕಾದರೂ ಮಾಡ್ಕೋಬಹುದು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೆಸಿಪಿ ಹೇಗೆ ಆಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.